ಅಂದ್ರೆ ನಮಗೆಲ್ಲ ನೆನಪಾಗೋದು ಕೊಹ್ಲಿ ಹೊಡೆಯೋ ಸಿಕ್ಸರ್, ಧೋನಿ ಫಿನಿಶಿಂಗ್ ಅಥವಾ ಬೌಲರ್ಗಳು ಎಗರಿಸೋ ವಿಕೆಟ್ ಅಲ್ವಾ. ಆದ್ರೆ ಇತ್ತೀಚೆಗೆ ಮ್ಯಾಚ್ ನೋಡುತ್ತಿರುವಾಗ ಸ್ಕೋರ್ ಬೋರ್ಡ್ ನಲ್ಲಿ ಒಂದು ವಿಚಿತ್ರ ಬದಲಾವಣೆ ನೀವೆಲ್ಲ ಗಮನಿಸಿರ್ತೀರಿ. ಬೌಲರ್ ರನ್ ನೀಡದಿದ್ದಾಗ ಅಲ್ಲಿ 0 ಬರೋ ಬದಲು ಒಂದು ಪುಟ್ಟ ಹಸಿರು ಮರ ಪ್ರತ್ಯಕ್ಷವಾಗುತ್ತೆ. ಯಾಕೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಅದು ಬರೀ ಗ್ರಾಫಿಕ್ಸ್ ಅಲ್ಲ, ಇದು ಭಾರತದ ಭವಿಷ್ಯವನ್ನೇ ಬದಲಾಯಿಸೋ ಒಂದು ದೊಡ್ಡ ಗ್ರೀನ್ ಮ್ಯಾಜಿಕ್. ಗೆಳೆಯರೇ, IPL ಅಂದ್ರೆ ಬರೀ ಮನರಂಜನೆ ಮಾತ್ರವಲ್ಲ, ಈಗ ಅದು ಪರಿಸರದ ರಕ್ಷಕ ಕೂಡ ಹೌದು. BCCI ಮತ್ತು ಟಾಟಾ ಗ್ರೂಪ್ ಸೇರಿ ಒಂದು ಅದ್ಭುತ ಪ್ಲಾನ್ ಮಾಡಿದೆ. ಅದರ ಹೆಸರೇ ಗ್ರೀನ್ ಡಾಟ್ ಬಾಲ್ ಅಭಿಯಾನ. ಇದರ ನಿಯಮ ಸಿಂಪಲ್. ಮೈದಾನದಲ್ಲಿ ಬೌಲರ್ ಒಂದು ಡಾಟ್ ಬಾಲ್ ಎಸೆದರೆ ಸಾಕು. ಅದರ ನೆನಪಿಗಾಗಿ BCCI ಭಾರತದಾದ್ಯಂತ ಬರೋಬ್ಬರಿ 500 ಸಸಿಗಳನ್ನು ನೆಡುತ್ತಿದೆ. ನಂಬೋಕೆ ಕಷ್ಟ ಅನ್ಸುತ್ತೆ ಅಲ್ವಾ? ಆದ್ರೆ ಇದು 100% ನಿಜ. ಸ್ವಲ್ಪ ಲೆಕ್ಕ ಹಾಕಿ ನೋಡಿ. ಒಂದು ಪಂದ್ಯದಲ್ಲಿ ಸರಾಸರಿ 40ರಿಂದ 50 ಡಾಟ್ ಬಾಲ್ಗಳು ಬೀಳುತ್ತವೆ. ಅಂದ್ರೆ ಒಂದೇ ಒಂದು ಪಂದ್ಯದಿಂದ ಸುಮಾರು 20ರಿಂದ 25 ಸಾವಿರ ಮರಗಳು ಹುಟ್ಟಿಕೊಳ್ತವೆ. ಕಳೆದ 2023 ಮತ್ತು 24ರ ಸೀಸನ್ಗಳಲ್ಲಿ ಪ್ಲೇ ಆಫ್ ಪಂದ್ಯಗಳಿಂದಲೇ ಲಕ್ಷಾಂತರ ಮರಗಳನ್ನ ನೆಡಲಾಗಿದೆ. ಕರ್ನಾಟಕ, ಕೇರಳ, ಅಸ್ಸಾಂ ಹೀಗೆ ದೇಶದ ಮೂಲೆ ಮೂಲೆಯಲ್ಲೂ IPL ಹೆಸರಿನಲ್ಲಿ ಹಸಿರು ಚಿಗುರುತ್ತಿದೆ. ಅಂದ್ರೆ ಬೌಲರ್ ರನ್ ಬಿಟ್ಟುಕೊಡದಿದ್ದಷ್ಟು ನಮ್ಮ ಪರಿಸರಕ್ಕೆ ಆಕ್ಸಿಜನ್ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಇದರಲ್ಲಿ ಕೇವಲ BCCI ಮಾತ್ರವಲ್ಲ, ನೀವು ಕೂಡ ಭಾಗವಹಿಸಬಹುದು. ನೀವು ಮ್ಯಾಚ್ ನೋಡ್ತಿರುವಾಗ ಆ ಹಸಿರು ಮರದ ಗುರುತನ್ನ ಫೋಟೋ ತೆಗೆದು ಅಥವಾ ಸ್ಕ್ರೀನ್ ಶಾಟ್ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡ್ರೆ ನಿಮಗೂ ಕೂಡ IPL ಕಡೆಯಿಂದ ಗಿಫ್ಟ್ ಸಿಗೋ ಚಾನ್ಸ್ ಇರುತ್ತೆ. ನೀವು ಪರಿಸರದ ಪರವಾಗಿದ್ದೀರಾ ಅಂತ ಜಗತ್ತಿಗೆ ತೋರಿಸೋಕೆ ಇದೊಂದು ಸುವರ್ಣ ಅವಕಾಶ. IPL ಇತಿಹಾಸದಲ್ಲಿ ಅತಿ ಹೆಚ್ಚು ಡಾಟ್ ಬಾಲ್ ಹಾಕಿದವರು ಯಾರು ಗೊತ್ತಾ? ನಮ್ಮ ಸ್ವಿಂಗ್ ಮಾಂತ್ರಿಕ ಭುವನೇಶ್ವರ್ ಕುಮಾರ್. ಅವರು ಹಾಕಿರೋ 1800ಕ್ಕೂ ಹೆಚ್ಚು ಡಾಟ್ ಬಾಲ್ಗಳನ್ನ ಇವತ್ತಿನ ಲೆಕ್ಕಕ್ಕೆ ಹೋಲಿಸಿದ್ರೆ ಅವರೊಬ್ಬರೇ ಒಂದು ದೊಡ್ಡ ಕಾಡನ್ನೇ ಬೆಳೆಸಬಹುದಿತ್ತು. ಹಾಗಾಗಿ ಮುಂದೆ ಡಾಟ್ ಬಾಲ್ ಬಿದ್ದಾಗ ಬೇಸರ ಮಾಡ್ಕೋಬೇಡಿ. ರನ್ ಬಂದಿಲ್ಲ ಅನ್ನೋ ಬದಲು 500 ಮರ ಬಂತು ಅಂತ ಖುಷಿ ಪಡಿ. ಸೊ ಫ್ರೆಂಡ್ಸ್, ಕ್ರಿಕೆಟ್ ಅಂದ್ರೆ ಬರೀ ಆಟವಲ್ಲ, ಅದೊಂದು ಎಮೋಷನ್. ಆ ಎಮೋಷನ್ ಜೊತೆಗೆ ನಮ್ಮ ಭೂಮಿಯನ್ನ ಉಳಿಸೋ ಈ ಹಸಿರು ಅಭಿಯಾನಕ್ಕೆ ನಾವೆಲ್ಲರೂ ಸಾಥ್ ಕೊಡೋಣ. ಮುಂದಿನ ಬಾರಿ ಆ ಹಸಿರು ಮರ ಸ್ಕ್ರೀನ್ ಮೇಲೆ ಬಂದಾಗ ಜೋರಾಗಿ ಚಪ್ಪಾಳೆ ತಟ್ಟಿ ಸಂಭ್ರಮಿಸಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಪ್ತಾಶ್ವ ಟಿವಿ, ಹಸಿರು IPL, ನಮ್ಮ ಹೆಮ್ಮೆಯ IPL.